ವೀಕ್ಷಕರಿಗೆಲ್ಲ ನಮ್ಮ ಚಾನೆಲ್ಗೆ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾವು ಬಾಳೆಹಣ್ಣಿನ ಒಂದು ಸ್ನ್ಯಾಕ್ಸ್ ಯಾವ ರೀತಿಯಲ್ಲಿ ಮಾಡುವುದು ಎಂದು ನೋಡೋಣ. ಇದು ಸಂಜೆ ಟೀ ಅಥವಾ ಕಾಫಿ ಜೊತೆ ತುಂಬ ಚೆನ್ನಾಗಿರುತ್ತದೆ. ಮಕ್ಕಳು ಶಾಲೆ ಬಿಟ್ಟು ಬರುವಾಗ ಕೂಡ ನಾವು ತಯಾರಿ ಮಾಡಿಕೊಟ್ಟರೆ ಅವರು ಕೂಡ ತುಂಬ ಸಂತೋಷದಿಂದ ತಿನ್ನುತ್ತಾರೆ. ಬನ್ನಿ ಈ ರೆಸಿಪಿಯನ್ನು ಹೇಗೆ ಮಾಡುವುದು ಎಂದು ತಿಳಿದುಕೊಳ್ಳೋಣ. ವೀಕ್ಷಕರೇ, ನಿಮಗೆ ನಮ್ಮ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡುವಂತಹ ರೆಸಿಪಿ ವಿಡಿಯೋಸ್ಗಳು ಇಷ್ಟವಾದರೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಒಂದು ಪಾತ್ರೆಗೆ ಅರ್ಧ ಕಪ್ನಷ್ಟು ಕಡಲೆ ಹಿಟ್ಟನ್ನು ಹಾಕಿಕೊಳ್ಳಿ. ನಂತರ 2 ಟೇಬಲ್ ಸ್ಪೂನ್ನಷ್ಟು ಅಕ್ಕಿ ಹಿಟ್ಟು, 2 ಟೇಬಲ್ ಸ್ಪೂನ್ನಷ್ಟು ಮೈದಾ ಹಿಟ್ಟನ್ನು ಹಾಕಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಹುಡಿ ಹಾಕಿಕೊಂಡು ಮಿಕ್ಸ್ ಮಾಡಿಕೊಳ್ಳಿ. ಎರಡರಿಂದ 3 ಟೇಬಲ್ ಸ್ಪೂನ್ನಷ್ಟು ಸಕ್ಕರೆ ಕೂಡ ಸಿಹಿ ಬೇಕಾದಲ್ಲಿ ನೀವು ಸಿಹಿ ಇಷ್ಟಪಡುವವರಾಗಿದ್ದರೆ ಸೇರಿಸಿಕೊಳ್ಳಿ ಮತ್ತು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಇದನ್ನು ಕಲಸಿಕೊಳ್ಳಬೇಕು. ಹಿಟ್ಟು ತುಂಬ ತೆಳುವಾಗಬಾರದು ಮತ್ತು ತುಂಬ ದಪ್ಪವೂ ಇರಬಾರದು. ಹಿಟ್ಟಿನ ಹದವನ್ನು ನೋಡಿಕೊಂಡು ಬಾಳೆಹಣ್ಣುಗಳನ್ನು ಸಣ್ಣ ಸಣ್ಣ ತೆಳುವಾದ ಸ್ಲೈಸಸ್ ಆಗಿ ಮಾಡಿಕೊಳ್ಳಬೇಕು. ಬಾಳೆಹಣ್ಣು ನಾವು ಈ ರೀತಿ ಬಾಳೆಹಣ್ಣಿನ ಸ್ನ್ಯಾಕ್ಸ್ ಮಾಡುವಾಗ ಅದು ಸಿಪ್ಪೆ ತೆಗೆಯದೇ ಕಟ್ ಮಾಡಿಕೊಂಡರೆ ನಮಗೆ ತುಂಬ ತೆಳುವಾಗಿ ಬಾಳೆಹಣ್ಣುಗಳನ್ನು ಸ್ಲೈಸ್ ಮಾಡಿಕೊಳ್ಳಲು ಸುಲಭವಾಗುತ್ತದೆ. ನಾವು ಸಿಪ್ಪೆ ಸುಲಿದು ಬಾಳೆಹಣ್ಣನ್ನು ಸ್ಲೈಸ್ ಮಾಡುವಾಗ ಅದು ಚಾಕುವಿನಿಂದ ಜಾರಿ ಹೋಗುತ್ತಿರುತ್ತದೆ. ಇದರಿಂದ ಈ ಟಿಪ್ಸನ್ನು ಫಾಲೋ ಮಾಡಿ, ನಿಮಗೆ ಈಸಿ ಆಗುತ್ತದೆ. ತೆಳುವಾದ ಸ್ಲೈಸಸ್ಸನ್ನಾಗಿ ಮಾಡಿಕೊಳ್ಳಿ. ನಂತರ ಎಲ್ಲವನ್ನು ಒಂದು ಪ್ಲೇಟಿಗೆ ಹಾಕಿಕೊಂಡು ರೆಡಿ ಮಾಡಿಕೊಳ್ಳಿ. ಈಗ ಕಡಲೆ ಹಿಟ್ಟಿನ ಮಿಶ್ರಣಕ್ಕೆ ಬಾಳೆಹಣ್ಣಿನ ಸ್ಲೈಸ್ಗಳನ್ನು ಡಿಪ್ ಮಾಡಿಕೊಂಡು ಕಾದ ಎಣ್ಣೆಯಲ್ಲಿ ಒಂದೊಂದಾಗಿ ಹಾಕಿ ಕರಿಯಿರಿ. ಒಂದು ಬ್ಯಾಚ್ ಹಾಕುವಾಗ ತುಂಬ ಹಾಕಿಕೊಳ್ಳಬೇಡಿ. 4ರಿಂದ 5 ಸ್ಲೈಸಸ್ಸನ್ನು ಹಾಕಿ ಫ್ರೈ ಮಾಡಿಕೊಳ್ಳಿ. ಇದಕ್ಕೆ ನಾವು ಅಕ್ಕಿ ಹಿಟ್ಟು ಸೇರಿಸಿರುವುದರಿಂದ ಈ ಸ್ನ್ಯಾಕ್ಸ್ ಯಾವುದೇ ರೀತಿ ಎಣ್ಣೆಯನ್ನು ಹೀರಿಕೊಳ್ಳುವುದಿಲ್ಲ. ಒಮ್ಮೆ ಈ ರೀತಿ ಟ್ರೈ ಮಾಡಿ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.